ಈ ಈ ಒಂದು ಭಾರತ ರಾಷ್ಟ್ರದಲ್ಲಿ ಹುಲಿಗೊಂದು ಗೌರವ ಇದೆ, ಹೌದಲ್ಲ? ಆನೆಗೊಂದು ಗೌರವ ಇದೆ, ಜಿಂಕೆಗೊಂದು ಗೌರವ ಇದೆ. ಆದ್ರೆ ಈ ಭಾರತ ದೇಶವನ್ನ ನಮ್ಮನ್ನೆಲ್ಲ ಕಾಪಾಡುವಂತ ಆ ಗೋಮಾತೆಗೆ ಒಂದು ಗೌರವ ಇಲ್ಲ. ಇವತ್ತು ಗೋ ಹತ್ಯೆ ನಿಷೇಧ ಮಾಡಿದ್ರು ನಿಂತಿಲ್ಲ. ಕೇಳಿಸ್ತಾ ಇದೆ ನಿಮ್ಗೆಲ್ಲ? ಗೋ ಹತ್ಯೆ ಸುಗ್ರೀವಾಜ್ಞೆ ಇದೆ, ಗೋ ಹತ್ಯೆ ಮಾಡಬೇಕು ಅಂತ, ಆದ್ರೆ ಅದು ಇವತ್ತು ನಿಂತಿಲ್ಲ. ಅದಕ್ಕೆ ಈ ಭಾರತ ರಾಷ್ಟ್ರದಲ್ಲಿ ಆ ತಾಯಿ ಗೋಮಾತೆ ಹಾಲನ್ನು ನಾವು ಕುಡಿದಿದ್ರೆ ಒಂದು ಅಭಿಯಾನ ಪ್ರಾರಂಭ ಆಗ್ಬೇಕು. ಏನು? ಗೋವನ್ನ ರಾಷ್ಟ್ರದ 2ನೇ ಪ್ರಾಣಿಯಾಗಿ ಏನ್ ಮಾಡಬೇಕು? ಘೋಷಣೆ ಮಾಡಬೇಕು. ಅದಕ್ಕೆ ಷರತ್ತು ಬರೀಬೇಕು, ರೈತ ಇದನ್ನು ನೋಡಬೇಕು, ರೈತ ಹಾಲು ಕರಿಬೇಕು ಅಂತ ಷರತ್ತು ನಿಬಂಧನೆ ಮಾಡಿ ಆ ಗೋಮಾತೆಗೆ ಒಂದು ಗೌರವವನ್ನ ಈ ರಾಷ್ಟ್ರ ಕೊಡೋ ತನಕ ನಮ್ಮಲ್ಲಿರುವಂತ ದಾರಿದ್ರ್ಯ ದೂರ ಆಗಲ್ಲ. ದನ ಸಾಕಿದಾಗ ಜನಾರ್ದನಂತರ ಇರ್ತಿದ್ರು ಜನ, ಹೌದಲ್ಲ? ದನ ಸಾಕಿದಾಗ ಧೈರ್ಯವಂತನಾಗಿರ್ತಾ ಇದ್ರು. ದನ ಸಾಕಬೇಕಾದ್ರೆ ದಾರಿದ್ರ್ಯ ಇರಲಿಲ್ಲ. ಜನ ಸಾಕಾಗಿ ಎಲ್ಲ ದಾರಿದ್ರ್ಯ ಬಂದಿದೆ. ಅದಕ್ಕೆ ನಾವು ಹೇಳೋದು ಒಂದೇ ಒಂದು ವಿಚಾರ. ಎಲ್ಲಿ ಎಷ್ಟು ಜನ ವಿದ್ಯಾವಂತಿದ್ರೆ ಕೈ ಎತ್ತಿ ನೋಡೋಣ. ಎಲ್ಲ ಪತ್ರ ಬರೀತೀನಿ ಅನ್ನೋ ಕೈ ಎತ್ತಿ. ನೀವೊಂದು ನಿಮ್ಮಲ್ಲೆಲ್ಲ ಒಂದು ಪ್ರಾರ್ಥನೆ ಏನಂದ್ರೆ ಒಂದು ಪತ್ರ ಬರೀಬೇಕು, 2 ಪತ್ರ, ಒಂದು ರಾಷ್ಟ್ರಪತಿಗಳಿಗೆ, ಒಂದು ಪ್ರಧಾನಮಂತ್ರಿಗಳಿಗೆ. ನಿಮ್ಮ ಆಧಾರ್ ಕಾರ್ಡ್ ನಂಬರು, ನಿಮ್ಮ ಫೋನ್ ನಂಬರ್ ಹಾಕಿ, ನಾನು ಈ ಭಾರತ ರಾಷ್ಟ್ರದ ಪ್ರಜೆ ಆಗಿದ್ದೀನಿ, ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿ ಮಾಡಲಿಕ್ಕೆ ನನ್ನ ಯಾವುದೇ ಅಭ್ಯಂತರ ಇಲ್ಲ, ಅಭ್ಯಂತರ ನಾವು ಸಹ ನಿಮ್ಮ ಜೊತೆ ಇರ್ತೀವಿ, ದಯವಿಟ್ಟು ಇದನ್ನು ನೀವು ಘೋಷಣೆ ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಮತ್ತೆ ಯಾರಿಗೆ, ರಾಷ್ಟ್ರಪತಿಗಳಿಗೆ ಏನ್ ಮಾಡಬೇಕು? ಪತ್ರ ಬರೆಯಬೇಕು. ನಾವು ಆತ್ಮಸಾಕ್ಷಿಯಾಗಿ ಆ ತಾಯಿ ಋಣ ತೀರಿಸ್ತೀವಿ, ಬರೀತೀವಿ ಅನ್ನೋ ಕೈ ಎತ್ತಿ ನೋಡೋಣ. ಅಮ್ಮ ಮುಂದೆ ಎಲ್ಲಿ 2 ಕೈ ಎತ್ತಿ ಏನಾಗಲ್ಲ, 2 ಕೈ ಎತ್ತು ಒಂಟಿ ಕೈ ಎತ್ತಿದ್ರೆ ಬರೆಯಲ್ಲ ಅಂತ. ಇದು ನಮ್ಮ ಅಭಿಯಾನ. ಯಾಕೆಂದ್ರೆ ಸಣ್ಣ